ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಕ್ಷತಾ ಗೌಡ. RCB ಮ್ಯಾಚ್ ಇದೇ ಮಾರ್ಚ್ 22ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ RCB ಫ್ಯಾನ್ಸ್ ಈ ಮ್ಯಾಚ್ಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ 17 ವರ್ಷದಿಂದ RCB ಕಪ್ ಗೆಲ್ತಾರೆ ಅಂತ ಹೋಪ್ ಇಟ್ಕೊಂಡು ಬಂದಿದ್ದಾಗಿದೆ. ಬಟ್ ಈ ವರ್ಷ 18ನೇ ವರ್ಷ ಆದರೂ ಕೂಡ ಕಪ್ ಗೆದ್ದೇ ಗೆಲ್ತಾರ. ಸೊ RCB ಫ್ಯಾನ್ಸ್ ಇದ್ರ ಬಗ್ಗೆ ಏನು ಹೇಳ್ತಾರೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. RCB ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಈ ಸರಿ ಅಂತ ಹೇಳಿ? ಈ ಸಲ ಅಲ್ಲ, ಪ್ರತಿ ಸಲಾನು ಫುಲ್ ಎಕ್ಸೈಟ್ಮೆಂಟೇ. ಅದು ಸಮ್ಮರ್ ಟೈಮ್ ಅಂತೂ ಬಂದರೆ ಅದಕ್ಕೆ ಕಾಯ್ತಾ ಇರ್ತೀವಿ. ಕಾಲೇಜ್ ಅದು ಇದು ಎಲ್ಲ ಗೊತ್ತಿಲ್ಲ, ಬಟ್ ಅದೇ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಈ ಸಲ ಟೀಮ್ ಬೇರೆ ಚೆನ್ನಾಗಿದೆ, ಒಂದು ಬ್ಯಾಲೆನ್ಸ್ ಟೀಮ್ ಫಾರ್ಮ್ ಮಾಡಿದ್ದಾರೆ. ಸೊ ಫಸ್ಟ್ ಮ್ಯಾಚೇ ಇದೆ KKR ಮೇಲೆ, ಫುಲ್ಲಿ ಎಕ್ಸೈಟೆಡ್ ಆಗಿದ್ದೀವಿ. 17 ಇಯರ್ಸಿಂದ ಕಪ್ ಗೆಲ್ತಾರೆ ಅಂತಾನೆ ಅನ್ಕೊಂಡು ಬಂದಿದ್ದೀವಿ RCB ಟೀಮ್ ಅವರು. ಸೊ ಈ ಸರಿ ಏನಾದರೂ ಕಪ್ ಗೆಲ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಗೆಲ್ಬೇಕಂತ ಆಸೆ. ಆ, ಈ ಸಲ ಒಂದು ಎಕ್ಸ್ಟ್ರಾ ಹೋಪ್ ಇದೆ, ಯಾಕಂದರೆ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಸ್ ಇದ್ದಾರೆ. ಲಿವಿಂಗ್ಸ್ಟನ್, ಭುವನೇಶ್ವರ್ ಎಲ್ಲ ವಾಪಸ್ ಬಂದಿದ್ದಾರೆ. ಸೊ ಅದಕ್ಕೆ ಎಕ್ಸೈಟ್ಮೆಂಟ್. ಗೆಲ್ಬೋದು ಅಂತ ಜಾಸ್ತಿ ಹೋಪ್ ಇದೆ ಈ ಟೈಮ್. ಯಾರ ಮೇಲೆ ಜಾಸ್ತಿ ಒಪ್ಪು ಟೀಮಲ್ಲಿ? ಆ ಟೀಮಲ್ಲಿ ಹೈಯೆಸ್ಟ್ ಯಾರ ಮೇಲೆ ಇಟ್ಕೊಂಡು? ಪ್ರತಿ ಇಯರ್ ಥರ ವಿರಾಟ್ ಕೊಹ್ಲಿ ಮೇಲೆ, ಅದು ಬಿಟ್ಟರೆ ಸಾಲ್ಟು, ಲಿವಿಂಗ್ಸ್ಟನ್ನು. ಬೌಲರಲ್ಲಿ ಭುವನೇಶ್ವರ್ ಕುಮಾರ್ ಮೇಲೆ ಜಾಸ್ತಿ ಹೋಪಿದೆ. ಮತ್ತು ಅಷ್ಟೇ. ಅಂದ್ರೆ ಈ ಸರಿ RCB ಟೀಮ್ ಕಪ್ ಗೆಲ್ತಾರೆ ಅಂತ? ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿ ವರ್ಷನೂ ಹಿಂಗೆ ಹೇಳ್ತಾನೆ ಇರ್ತೀವಿ, ಇದೇ ಹೋಪ್ ಇರ್ತೀವಿ. ಬಟ್ ಪ್ಲೇ ಆಫ್ಸ್ಗಂತೂ ಪಕ್ಕ ಬರ್ತಾರೆ. ಅದ್ರ ಮೇಲೆ ಹೆಂಗೆ ಆಡ್ತಾರೆ, ಲಾಸ್ಟ್ ಟೈಮೂ ಅಷ್ಟೇ ಪ್ಲೇ ಆಫ್ಸಿಗೆ ಬಂದು ಈಸಿಯಾಗಿ RR ಮೇಲೆ ಬಿಟ್ಕೊಟ್ಬಿಟ್ರು. ಈ ಸಲ ಆ ಲಾಸ್ಟು 0.1% ಹೆಂಗೆ ಕಮ್ ಬ್ಯಾಕ್ ಮಾಡಿದ್ರು, ಅದೇ ಸ್ಪಿರಿಟಲ್ಲಿ ಫಸ್ಟಿಂದನೂ ಆಡ್ಕೊಂಡು ಹೋದರೆ ಪಕ್ಕ ಕಪ್ ಹೊಡಿತಾರೆ ಈ ಸಲ. ಆಮೇಲೆ ರಜತ್ ಪಟ್ಟಿದಾರ್ ಬೇರೆ ಕ್ಯಾಪ್ಟೇನು. ಸೊ ಏನಾದರೂ ಬೇರೆ ರೀತಿ ಡಿಫ್ರೆನ್ಸಸ್ ಮೀನ್ಸ್ ಅಪೇಕ್ಷಿಸ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ. ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಬಾರಿ ಕಪ್ ಗೆಲ್ತಾರೆ ಅಂತ ಅನ್ಸುತ್ತೆ RCB ಟೀಮ್? ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ? ಗೆಲ್ತಾರೆ ಅನ್ನೋದಕ್ಕಿಂತ ಗೆಲ್ಲೇಬೇಕು, ನಮ್ಗೆ ಅದೊಂದು ಇಷ್ಟ. RCB ಕಪ್ ಗೆಲ್ಲಬೇಕು ಅನ್ನೋದು ತುಂಬ ಇಷ್ಟ. ಮತ್ತೆ ಇನ್ನೊಂದು ಏನು ಕೇಳಿದ್ರಿ? ಎಷ್ಟು ವೆಯ್ಟ್ ಮಾಡ್ತಾ ಇದ್ದೀರಾ? ತುಂಬ ಅದು ವೆಯ್ಟ್ ಯಾವಾಗಲೂ ಮಾಡ್ತಾನೆ ಇರ್ತೀವಿ. WPL ವೆಯ್ಟ್ ಮಾಡ್ತಾ ಇದ್ದೋ, ನೆಕ್ಸ್ಟ್ IPL ವೆಯ್ಟ್ ಮಾಡ್ತೀವಿ. ನೆಕ್ಸ್ಟ್ ಕ್ರಿಕೆಟ್ ಅಂದ್ರೇ ನಮ್ಗೊಂಥರ ಇಷ್ಟ, ವೆಯ್ಟ್ ಮಾಡ್ತಾನೆ ಇರ್ತೀವಿ. ಯಾರ ಮೇಲೆ ಹೋಪ್ ಇದೆ ಈ ಸರಿ? ಅಂದ್ರೆ 18ನೇ ಬಾರಿ ಇದು, 17ನೇ ಸರಿನೂ ಅಂದ್ರೆ ಗೆಲ್ತಾರೆ ಅಂತಾನೆ ಹೋಪ್ ಇಟ್ಕೊಂಡು ಬಂದ್ವಿ. ಬಟ್ ಇದು 18ನೇ ಬಾರಿ ಮ್ಯಾಚ್ ನಡೀತಾ ಇರೋದು. ಸೊ ಹೋಪ್ ಯಾರ ಮೇಲೆ ಜಾಸ್ತಿ ಇದೆ ಟೀಮಲ್ಲಿ? ಬೌಲರ್ ಅಂತ ಬಂದರೆ ಭುವನೇಶ್ವರ್ ಕುಮಾರ್, ಒಳ್ಳೆ ಸ್ವಿಂಕಿಂಗು ಯಾವ ಥರ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಬ್ಯಾಟ್ಸ್ಮ್ಯಾನ್ ಅಂತ ಬಂದರೆ ಫಸ್ಟ್ ಮ್ಯಾಚ್ ಬಂದು KKR ಮೇಲಿದೆ. ಅವರು KKR ಬಂದು ಸ್ಪಿನ್ನರ್ಸ್ಗೆ ಎಲ್ಲ ಸ್ಪಿನ್ನರ್ಸ್ ಇದ್ದಾರೆ, ಒಳ್ಳೊಳ್ಳೆ ಸ್ಪಿನ್ನರ್ಸು. ಮತ್ತು ನಮ್ಮ ಟೀಮಲ್ಲಿ ರಜತ್ ಪಟ್ಟಿದಾರು ಸ್ಪಿನ್ನರ್ಸ್ಗೆ ಧೂಳೆ ಬಿಡಿಸ್ಬಿಡ್ತಾರೆ. ಅವರು ಚೆನ್ನಾಗಿ ಆಡ್ತಾರೆ ಅಂತ ಗೊತ್ತು. ಹೋದ ಸೀಸನ್ ಎಲ್ಲ ನೋಡಿದ್ದೀವಿ. ಬರ್ತಾರೆ, ಅವ್ರ ಕರ್ತವ್ಯ ಏನಿದೆ 50+ ಹೊಡೆದ್ಬಿಟ್ಟು ಔಟ್ ಆಯ್ತಾಯಿದ್ರು. ಚೆನ್ನಾಗಿ ಆಡ್ತಾಯಿದ್ರು. ಈ ಸಲಿನೂ ಅವರು ಆಡ್ತಾರೆ, ಚೆನ್ನಾಗಿ ಆಡ್ತಾರೆ ಅಂತ ನಂಬಿಕೆ ಇದೆ. ಎಷ್ಟು ಹೋಪ್ ಇದೆ ಈ ಬಾರಿ ಕಪ್ ಗೆದ್ದೇ ಗೆಲ್ತಾರೆ ಅನ್ನೋದ್ರ ಬಗ್ಗೆ? ಗೆದ್ದೇ ಗೆಲ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಹೋಪ್ ಇದೆ, ಆದರೆ ಎಷ್ಟು ಪರ್ಸೆಂಟ್ ಇದೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ನಮ್ಗೆ ತುಂಬ ಇಷ್ಟ ಇದೆ, ನಮ್ಗೆ 100% ಇಷ್ಟ ಗೆಲ್ಲೋದು. ಎಲ್ಲ ಟೀಮು ಸ್ಟ್ರಾಂಗ್ ಇದೆ, ಏನಾಗುತ್ತೆ ನೋಡೋಣ. ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಷ್ಟು ಹೋಪ್ ಇದೆ ಈ ಬಾರಿ ಮ್ಯಾಚ್ ಗೆಲ್ತಾರೆ ಅಂತ? ಮತ್ತೆ ಎಷ್ಟು ಖುಷಿಯಲ್ಲಿದ್ದೀರಾ ಮ್ಯಾಚ್ ಬೇಗ ಸ್ಟಾರ್ಟ್ ಆಗಲಿ ಅಂತೇಳಿ? ಇದು ಮುಗಿತಲ್ಲ, ಚಾಂಪಿಯನ್ಸ್ ಟ್ರೋಫಿ ಮುಗ್ದಾಗಿಂದ ಅವಾಗಿಂದ ಮನೆಗೆ ಹೋದರೆ ಯಾವಾಗಪ್ಪ ಕ್ರಿಕೆಟ್ ನೋಡ್ತೀವಿ ಅಂತಲೇ ಇದೆ. ಅದು ಇಲ್ದಿರಂಗೆ WPL ನೋಡ್ತಾ ಇದ್ದೀವಿ ಇವಾಗ, ಅದೇ ನಡೀತಾ ಇರೋದು. ಸೊ RCB ಮ್ಯಾಚ್ ಇದೆ 22nd. ಮೇ ಬಿ ಕರ್ನಾಟಕ ಬೇರೆ ಬಂದೆ ಅಂತ ಹೇಳ್ತಾ ಇದ್ದಾರೆ. 22nd ಇನ್ನೂ ನ್ಯೂಸ್ ಕನ್ಫರ್ಮ್ ಆಗಿಲ್ಲ. ಬೆಳಗ್ಗೆಯಿಂದನೇ ಹಬ್ಬ ಸ್ಟಾರ್ಟ್ ಆಗೋಗುತ್ತೆ, ನೋಡೋಣ. ನಮಗೆ ಫಸ್ಟ್ ಮ್ಯಾಚ್ಗಿಂತ ಸೆಕೆಂಡ್ ಮ್ಯಾಚ್ ಎಲ್ ಕ್ಲಾಸಿಕೋ CSK vs MIಗೆ ನಾನು ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕೆ CSK ಅಂದರೆ ಅದು ಐಪು ನೋಡ್ಬೋದು ಅಂತನಾ? ಇಬ್ಬರದು 5 ಕಪ್ ಇದೆಯಲ್ಲ, ಈ ಸತಿ 2 ಟೀಮು ತುಂಬ ಸ್ಟ್ರಾಂಗ್ ಇದೆ, ಅದಕ್ಕೆ 2ನೇ ಮ್ಯಾಚು. ಫಸ್ಟ್ ಮ್ಯಾಚು ನನಗೆ RCB ಗೆಲ್ಲಬೇಕು ಅಷ್ಟೇ. ಫಸ್ಟ್ ಮ್ಯಾಚ್ ಮಾತ್ರ ಗೆಲ್ಬೇಕಾ ಅಥವಾ ಕಪ್ ಗೆಲ್ಲೋದು ಬೇಡವಾ? ಕಪ್ ಗೆಲ್ಲೋದು ನಾವು ಹೇಳೋದ್ರಲ್ಲಿ ಏನಿದೆ, ಅವ್ರ ಕೈಯಲ್ಲೇ ಇದೆ. ಅದನ್ನು ಅವ್ರು ಗೆಲ್ತಾರ ನೋಡೋಣ. ಏನು ಅನ್ಸುತ್ತೆ ಅಂದರೆ 17 ವರ್ಷದಿಂದ ಕೂಡ ಕಪ್ ಗೆದ್ದಿಲ್ಲ RCB ಟೀಮ್, ಬಟ್ ಜನಗಳ ಮನಸ್ಸು ಗೆದ್ದಿದ್ದಾರೆ. ಬಟ್ ಈ ಬಾರಿ ಕಪ್ ಗೆಲ್ತಾರೆ ಅಂತ ಅನ್ಸುತ್ತಾ? ಜನಗಳ ಮನಸ್ಸು ಗೆದ್ದಿದ್ದಾರೆ, ಹೌದು, ಇಲ್ಲ ಅನ್ನಲ್ಲ. ಬಟ್ IPL ಆಡ್ತಿರೋ 10 ಟೀಮು ಆಡ್ತಾ ಇರೋದೇ ಕಪ್ ಗೆಲ್ಲಕ್ಕೆ. ಜನರ ಮನಸ್ಸು ಎಲ್ಲರೂ ಗೆಲ್ತಾರೆ, ಟೀಮ್ ಇರೋರು ಎಲ್ಲರೂ ಗೆಲ್ತಾರೆ. ಕಪ್ ಗೆಲ್ಲಿ, ನಮಗೂ ಖುಷಿನೇ. ಎಷ್ಟು ಹೋಪ್ ಇದೆ ಈ ಸರಿ ಗೆಲ್ತಾರೆ ಅನ್ನೋದ್ರ ಬಗ್ಗೆ? ಹೋಪ್ ಇದೆ ಒಂದು 70%. ಯಾಕಷ್ಟು ಕಡಿಮೆ ಅಂತ ಹೇಳಿ? ನಾನು CSK ಫ್ಯಾನ್, ಅದಕ್ಕೆ ನನಗೆ CSK ಗೆಲ್ಲಬೇಕು. RCB ಗೆಲ್ಲಬೇಕು ಅಂತ, ಗೆಲ್ಲಬಾರ್ದು ಅಂತಿಲ್ಲ. ಆದರೆ ನನಗೆ ನನ್ನ ಫೇವ್ರೇಟ್, ನನ್ನ ಪರ್ಸನಲ್ ಒಪಿನಿಯನ್ CSK ನನಗೆ ಗೆಲ್ಲಬೇಕು ಅಂತ. ಧೋನಿ ಲಾಸ್ಟ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ. ಅವ್ರ ಟಿ ಶರ್ಟ್ ಮೇಲೆ ಬೇರೆ ಒಂದು ಲಾಸ್ಟ್ ಟೈಮ್ ಅಂತ ಹಾಕೋ ಬಂದುಬಿಟ್ರು ಕುಮಾರ್ ಸ್ಕೂಡಲ್ಲಿ.
ಸೊ ನನಗೆ ಈ ಸತಿ CSK ಗೆಲ್ಲಬೇಕು. ಧೋನಿ ರಿಟೈರ್ ಆದಮೇಲೆ ಬೇಕಾದ್ರೆ RCB ಗೆದ್ಕೊಳ್ಳಿ, ಪರವಾಗಿಲ್ಲ. ಇವಾಗ RCB ಟೀಮಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅಂತ ಅನ್ಸುತ್ತೆ? ಇವಾಗ ರಜತ್ ಪಾಟಿದಾರ್ ಬಂದು ಕ್ಯಾಪ್ಟನ್ನು. RCB ಓಪನಿಂಗು ಫಿಲಿಪ್ ಸಾಲ್ಟ್ ಇದ್ದಾರೆ, ವಿರಾಟ್ ಕೊಹ್ಲಿ ಇದ್ದಾರೆ. ಓಪನಿಂಗ್ ಸ್ಟ್ರಾಂಗ್ ಇದೆ. ಮಿಡಲ್ ಆರ್ಡರ್ಸ್ ಅವ್ರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಅವಾಗಿಂದನೂ ಮಿಡಲ್ ಆರ್ಡರ್ಸಲ್ಲಿ ಅವ್ರು ಹೋಗ್ತಾ ಇರೋದು. ಹಿಟ್ಟರ್ಸ್ ಇದ್ದಾರೆ, ಇದು ಟಿಮ್ ಡೇವಿಡ್ ಮುಂಬೈಯಿಂದ ಕಾಸು ಕೊಟ್ಟು ತಗೊಂಡಿದ್ದಾರೆ, ಗೆಲ್ತಾರೆ. ಇನ್ನು ಆಯ್ತು, ನಿಮ್ಮ CSK ವಿಚಾರಕ್ಕೆ ಬಂದ್ರೇನೆ, CSK ಸರಿ ಕಪ್ ಗೆಲ್ತಾರೆ ಅಂತ ಅನ್ಸುತ್ತೆ ಹಾಗಿದ್ರೆ ನಿಮ್ಗೆ? ಖಂಡಿತ ಗೆಲ್ತಾರೆ. ಹೇಗೆ ಹೇಳ್ತೀರಿ? ಇದಕ್ಕೆ ಮತ್ತೆ RCBಗೆ 70%, CSK ಖಂಡಿತ ಹೇಗೆ? ಅಲ್ಲಿ ಓಪನಿಂಗು ನೋಡಿ, ಋತುರಾಜ್ ಗೈಕ್ವಾಡು, ಕಾನ್ವೆ, ರಾಹುಲ್ ತ್ರಿಪಾಠಿ. ಆಮೇಲೆ ನೆಕ್ಸ್ಟ್ 4th ಝೋನ್ ಬಂದು ರಚನ್ ರವೀಂದ್ರ, ICC ಸ್ಟಾರ್ ಅವರು. ನೆಕ್ಸ್ಟ್ 5th ಪ್ಲೇಸಲ್ಲಿ ಬಂದು ಶಿವಮ್ ದುಬೆ ಇದ್ದಾರೆ, ಜಡೇಜಾ ಇದ್ದಾರೆ. ಲಾಸ್ಟ್ ವಿನ್ನಿಂಗ್ ಶಾಟ್ ನೀವೇ ನೋಡಿದ್ರಿ ಹೆಂಗಿದೆ ಅಂತ. ನೆಕ್ಸ್ಟ್ ಫಿನಿಶಿಂಗ್ ಬಂದರೆ ಧೋನಿ ಇದ್ದಾರೆ. ಸಾಕು. ಬೌಲರ್ಸ್ ಪತಿರನ ಇದ್ದಾರೆ, 3 ಸ್ಪಿನ್ನರ್ಸ್ ಇದ್ದಾರೆ. ಚೇಪಾಗಲ್ಲಿ ಮುಟ್ಟಕ್ಕೂ ಆಗಲ್ಲ. ರವಿಚಂದ್ರನ್ ಅಶ್ವಿನ್ ಲೆಜೆಂಡ್ರಿ ಬೌಲರು. ನೂರ್ ಅಹಮದ್ ಇವಾಗ ಅಪ್ಕಮಿಂಗ್ ಬೌಲರು. ನೆಕ್ಸ್ಟ್ ಬಂದ್ಬಿಟ್ಟು ಜಡೇಜಾ ಇದ್ದಾರೆ. ಅವ್ರ ಸ್ಪಿನ್ ಬಗ್ಗೆ ನಿಮಗೆ ಗೊತ್ತು ICCಯಲ್ಲಿ ಹೆಂಗೆ ಮಾಡಿದ್ರು ಅಂತ. ಸೊ ಅವ್ರದ್ದೊಂಥರ ಪವರ್ ಪ್ಯಾಕ್ಡ್ ಆಗಿದೆ ಟೀಮು. ಅಂದರೆ RCBಲಿ ಸ್ಪಿನ್ನರ್ಸ್ ಕಮ್ಮಿ ಇದ್ದಾರೆ. ಬರೀ ವರ್ಷ ಅವ್ರು ಸ್ಪಿನ್ನರ್ಸ್ ಇಲ್ದಂಗೆ ಹೋಗ್ತಾ ಇದ್ದಾರೆ. ಲಾಸ್ಟ್ ವರ್ಷ ಎಂಡಲ್ಲಿ ತಂದರು ಸ್ವಪ್ನಿಲ್ ಸಿಂಗ್ ಅನ್ನೋರ್ನ. ಎಂಡಲ್ ತರಗಿಂತ ಮುಂಚೆ ಸ್ಟಾರ್ಟಿಂಗಲ್ಲೇ ತಂದಿದ್ರೆ RCBಗೆ ಒಂದು ಚಾನ್ಸ್ ಇರ್ತಿತ್ತು. ಪ್ಲೇ ಆಫ್ಸಲ್ಲಿ ಹೋಗ್ಬಿಟ್ಟು CSK ನಡೆದ್ಬಿಟ್ವಿ ಅಂದ್ಬಿಟ್ಟು ಹೋದ್ರು. ನಾವು ಅಂದ್ಕೊಂಡ್ವಿ ಚೆನ್ನೈ ಹೊಡೆದ್ಬಿಟ್ಟಿದ್ದಾರೆ ಈ ಸತಿ RCB ಕಪ್ಪು ಅಂತ. ರಾಜಸ್ಥಾನ್ ಹತ್ರ ಹಿಂಗೆ ಸೋತ್ರು ಅಂತ ನೀವೇ ನೋಡಿದ್ರಿ. ಅವಾಗಿಂದನೂ ಅವ್ರ ಸ್ಪಿನ್ನರ್ಸೇ ಪ್ರಾಬ್ಲಮ್ ಇದೆ. ಸ್ಪಿನ್ನರ್ಸ್ ಮೇಲೆ ಅವ್ರು ಕಾನ್ಸಂಟ್ರೇಟ್ ಮಾಡಿ. ಈ ಬಾರಿನೂ ಕೂಡ RCB ಟೀಮ್ಗಿನ್ನ CSK ಟೀಮ್ ಸ್ಟ್ರಾಂಗ್ ಇದೆ ಅಂತನಾ? ಈ ಬಾರಿ ಅಂತಲ್ಲ, ಎಲ್ಲ ಬಾರಿನೂ ಅದೇನೆ. ಅಂದರೆ ಇವಾಗ ಇನ್ನೂ ಕೂಡ ಈ ಬಾರಿನೂ ಅಂದರೆ ರಜತ್ ಪಾಟಿದಾರ್ ಈ ಸರಿ ಕ್ಯಾಪ್ಟನ್ನು. ಸೊ ಆದರೂ ಕೂಡ RCB ಟೀಮ್ ವೀಕ್ ಇದೆ ಇನ್ನೂ ಕೂಡ ಅಂತ ಅನ್ಸುತ್ತಾ? ಮ್ಯಾಮ್ ನಿಮಗೆ ಗೊತ್ತು, RCBಲಿ ಎಂತೆಂಥ ಹಿಟ್ಟರ್ಸ್ ಇದ್ರು. ನಾವೇ ಅವ್ರನ್ನ ಅಡ್ವೈರ್ ಮಾಡ್ತೀವಿ. ಕ್ರಿಸ್ ಗೇಲ್ ಇದ್ರು, ಅವ್ರಿಗಿಂತ ರಜತ್ ಪಾಟಿದಾರ್ ಒಳ್ಳೆ ಪ್ಲೇಯರ್ ಅಂತ ಒಪ್ಕೊಬಿಡ್ತೀರಾ? ABDಗಿಂತ ಒಳ್ಳೆ ಪ್ಲೇಯರ್. ಮೊನ್ನೆ ಕೂಡ 360 ಸ್ಟ್ರೈಕ್ ರೇಟಲ್ಲಿ 15 6 ಹೊಡೆದ್ರು AB ಡಿವಿಲಿಯರ್ಸು. ಅಂಥವ್ರು ಇರಬೇಕಾದ್ರೇ RCB ಕಷ್ಟ ಆಯಿತು ಗೆಲ್ಲೋದು. ಇವಾಗ ರಜತ್ ಪಾಟಿದಾರ್ ಅವ್ರ ಬಗ್ಗೆ ಪ್ಲೇಯಿಂಗ್ ಬಗ್ಗೆ ಏನು ಹೇಳ್ತಾ ಇಲ್ಲ. ಅವ್ರ ಕ್ಯಾಪ್ಟನ್ಸಿ ಫಸ್ಟ್ ಕ್ಯಾಪ್ಟನ್ಸಿ ನೋಡೋಣ ಹೆಂಗೆ ಆಡ್ತಾರೆ ಅಂತ. ಆಗ್ತಿದೆ. ಸೊ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ? ತುಂಬ ಮ್ಯಾಮ್. ಅಂದರೆ ನಾವು ಆಲ್ರೆಡಿ ನಾವು ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿಬಿಡ್ತೀವಿ. ಫಸ್ಟ್ ಮ್ಯಾಚ್ ಯಾರು ಗೆಲ್ತಾರೆ, CSKನಾ ನಾವಾ? ಆಲ್ರೆಡಿ CSK RCB ನಾವು ಇದು ಮಾಡ್ತಿದ್ದೀವಿ, ಯಾರು ಗೆಲ್ಬೋದು ಅಂತ. ಅದಕ್ಕೆ ತುಂಬ ವೆಯ್ಟ್ ಮಾಡ್ತಿದ್ದೀವಿ RCB ಮ್ಯಾಚ್ಗೋಸ್ಕರ. ಯಾವಾಗ 22nd ಬರುತ್ತೆ, ನಾವು ಯಾವಾಗ TV ಮುಂದೆ ಕುತ್ಕೋತೀವಿ ಅಂತ. ಇವಾಗ 17 ವರ್ಷದಿಂದ ಕಪ್ ಗೆದ್ದಿಲ್ಲ RCB ಟೀಮ್, ಬಟ್ ಈ ವರ್ಷ 18ನೇ ವರ್ಷ. ಈ ಸರಿ ಕಪ್ ಗೆಲ್ತಾರಾ? ನಿಮ್ಗೆ ಏನು ಅನ್ಸುತ್ತೆ? ಎಲ್ಲ ಸತಿ ಅದೇ ಅನಿಸುತ್ತೆ, ಕಪ್ ಗೆಲ್ತಾರೆ. ಬಟ್ ಅದು ಏನಾದರೂ ಮಿಸ್ ಆಗ್ಬಿಟ್ಟು ನಾವು ಗೆಲ್ಲಲ್ಲ. ಬಟ್ ಈ ಸತಿ ತುಂಬ ಚೇಂಜಸ್ ಆಗಿದ್ದಾರೆ. ತುಂಬ ಪ್ಲೇಯರ್ಸ್ನ ನಾವು ತೆಗ್ದಿದ್ದೀವಿ, ಹೊಸ ಪ್ಲೇಯರ್ಸ್ನ ತೊಗೊಂಡಿದ್ದೀವಿ, ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಅದಕ್ಕೆ ನಾವು ಟ್ರೈ ಮಾಡ್ತಿದ್ದೀವಿ, ಮತ್ತು ಪ್ಲೇಯರ್ಸು ಟ್ರೈ ಮಾಡ್ತಿದ್ದಾರೆ. ಟೀಮ್ ಓನರ್ಸು, ಕೋಚು ಅವರೆಲ್ಲ ಟ್ರೈ ಮಾಡ್ತಿದ್ದಾರೆ. ಅವ್ರು ಈ ಸತಿ ಫುಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅಂದರೆ ಹಳೆ ಪ್ಲೇಯರ್ಸ್ನ ತೆಗೆದ್ಬಿಟ್ಟು ಹೊಸ ಪ್ಲೇಯರ್ಸ್ ತೊಗೊಂಡಿದ್ದಾರೆ. ಅದಕ್ಕೆ ಈ ಸತಿ ಎಕ್ಸ್ಪೆರಿಮೆಂಟ್ ಏನಾದರೂ ವರ್ಕ್ ಆದರೆ ಗೆಲ್ಬೋದು ನಾವು. ಹೋಪ್ ಎಲ್ಲ ಅದೇ ಇರುತ್ತೆ, ಗೆಲ್ತೀವಿ ಅಂತ. ಚಿಯರಿಂಗು ಮಾಡ್ತೀವಿ ಗೆಲ್ಲಕ್ಕೆ. ಬಟ್ ಇವಾಗ ನೋಡೋಣ ಮ್ಯಾಮ್ ಎಕ್ಸ್ಪೆರಿಮೆಂಟ್ ವರ್ಕ್ ಆಗುತ್ತೆ ಇಲ್ವಾ ಅಂತ. ಇನ್ನೊಂದಂದರೆ ಇದು ದೇವದತ್ ಪಡಿಗಲ್ ತಿರ್ಗಾ ನಮ್ಮ ಟೀಮ್ ಬಂದಿದ್ದಾರೆ. ಸ್ಟಾರ್ಟ್ ನಮ್ಮಿಂದಾನೇ ಮಾಡಿದರು. RRಗೆ ಹೋಗಿದ್ರು, ಇವಾಗ ತಿರ್ಗಾ ನಮ್ಮದ್ರಲ್ಲಿ ಬಂದಿದ್ದಾರೆ. ಅದಕ್ಕೆ ನೋಡೋಣ ಏನಾಗಿದೆ. SDL ಲಾಸ್ಟ್ ಇಯರ್ ಚೆನ್ನಾಗಿ ಆಡಿದರು ಬಾಲಿಂಗಲ್ಲಿ. ನೋಡೋಣ. ವಿರಾಟ್ ಕೊಹ್ಲಿನೂ ಇದ್ದಾರೆ. ಬೆಸ್ಟ್ ಅಂದರೆ ಫೇವ್ರೇಟ್ ಪ್ಲೇಯರ್ ಅಂದರೆ ವಿರಾಟ್ ಕೊಹ್ಲಿ. ಅವರಿಂದನೇ ನಾವು RCBಗೆ ಸಪೋರ್ಟ್ ಮಾಡ್ತಿರೋದು. ಅದಕ್ಕೆ ನೋಡೋಣ ಈ ಸತಿ ಅವರು, ಯಾಕಂದರೆ ಇದು T20 ಇದು ಚಾಂಪಿಯನ್ಶಿಪ್ ಟ್ರೋಫಿದಲ್ಲಿ ಚೆನ್ನಾಗಿ ಆಡಿದಾರಲ್ವಾ ಅವರು. ಅದಕ್ಕೆ ಹೋಪ್ಸ್ ಇದೆ. IPLಲ್ಲೂ ಅದೇ ಫಾರ್ಮ್ ಇರ್ತಾರೆ, ಆ ಫಾರ್ಮಲ್ಲೇ ಇರ್ತಾರೆ, ಚೆನ್ನಾಗಿ ಆಡ್ತಾರೆ ಅಂತ ಹೋಪ್ ಇದೆ ಮ್ಯಾಮ್. RCB ಟೀಮು ಎಷ್ಟು ಸ್ಟ್ರಾಂಗ್ ಇದೆ ಈ ಸರಿ ಅಂತ ಅನ್ಸುತ್ತೆ? ಸ್ಟ್ರಾಂಗ್ ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಹೊಸ ಪ್ಲೇಯರ್ಸ್ ಇದ್ದಾರೆ. ಲಾಸ್ಟ್ ಟೈಮ್ ಅಂದರೆ ಬೇರೆ ಪ್ಲೇಯರ್ಸ್ ಇದ್ದರು. ಇದು ಮ್ಯಾಕ್ಸ್ವೆಲ್ ಇದ್ದರು, ಎಲ್ಲರೂ ಬೇರೆ ಪ್ಲೇಯರ್ಸ್ ಇದ್ದರು. ಅವಾಗ ಹೇಳ್ಬೋದಿತ್ತು ಸ್ಟ್ರಾಂಗ್ ಇದ್ದಾರಾ ಇಲ್ವಾ. ಈ ಸತಿ ಎಲ್ಲ ಪ್ಲೇಯರ್ಸ್ ಸ್ಟ್ರಾಂಗ್ಸು, ಎಲ್ಲ ಹೊಸ ಪ್ಲೇಯರ್ಸ್ ತೊಗೊಂಡಿದ್ದೀವಿ. ಅವ್ರದ್ದು ಫಸ್ಟ್ ಮ್ಯಾಚ್ ಇಲ್ಲಾಂದರೆ ಸೆಕೆಂಡ್ ಮ್ಯಾಚ್ ನೋಡಿದ ಆಮೇಲೆ ನಾವು ಹೇಳ್ಬೋದು ಅವ್ರು ಸ್ಟ್ರಾಂಗ್ ಇದ್ದಾರಾ ಇಲ್ವಾ, ಅವ್ರ ಬಾಲಿಂಗ್ ಸ್ಟ್ರಾಂಗ್ ಇದೆಯಾ, ಬ್ಯಾಟಿಂಗ್ ಸ್ಟ್ರಾಂಗ್ ಇದೆಯಾ, ಇನ್ನೂ ಪ್ರಾಕ್ಟೀಸ್ ಮಾಡಬೇಕಾ ಅನ್ನೋ ಫಸ್ಟ್ ಇಲ್ಲಾಂದರೆ ಸೆಕೆಂಡ್ ಮ್ಯಾಚ್ ನೋಡಿದ ಆಮೇಲೆ ಹೇಳೋಕ್ಕಾಗೋದು. ಇವಾಗ ನಾವು ಹೇಳ್ಬೋದು ಓಕೆ ಪ್ಲೇಯರ್ಸ್ ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿ ಆಡ್ತಾರೆ. ಬಟ್ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಫಸ್ಟ್ ಮ್ಯಾಚಲ್ಲಿ ಅವ್ರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ, 1 to 2 ಮ್ಯಾಚ್ ಪರ್ಫಾರ್ಮ್ ಮಾಡಿದಾಮೇಲೆ ನಮ್ಗೆ ಗೊತ್ತಾಗೋದು ಅವ್ರದ್ದು ಏನು ಮುಂದೆ ಆಗುತ್ತೆ, ಫಾರ್ಮಲ್ಲಿ ಇದ್ದಾರಾ ಇಲ್ವಾ, ಅವ್ರಿಗೆ ಇನ್ನೂ ಪ್ರಾಕ್ಟೀಸ್ ಬೇಡ ಇಲ್ವಾ ಅಂತ. ಅದು ಆಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಇವಾಗ ಹೇಳೋಕ್ಕಾಗಲ್ಲ. ಇವಾಗ
ಆರ್ ಸಿ ಬಿ ಟೀಮಲ್ಲಿ ರಜತ್ ಪಾಟಿದಾರ್ ಕ್ಯಾಪ್ಟನ್ನು. ಸೊ ಫಸ್ಟ್ ಮ್ಯಾಚ್ ಬಂದು ಕಲ್ಕತ್ತಾ ಜೊತೆ. ಸೊ ಕಲ್ಕತ್ತಾ ಟೀಮ್ ಸ್ಟ್ರಾಂಗ್ ಅಥವಾ ಆರ್ ಸಿ ಬಿ ಟೀಮ್ ಅಂತ ಕಂಪೇರ್ ಮಾಡೋದಾದ್ರೆ ಯಾವ ಟೀಮ್ ಸ್ಟ್ರಾಂಗ್? ಯಾಕಂದರೆ ಆರ್ ಸಿ ಬಿ ಫ್ಯಾನ್ಸ್ ಫಸ್ಟ್ ಮ್ಯಾಚ್ ಮೇಲೆ ಡಿಪೆಂಡ್ಸ್ ಆಗಿಬಿಡ್ತಾರೆ, ಓ ನಮ್ಮ ಟೀಮ್ ಇಷ್ಟು ಸ್ಟ್ರಾಂಗ್ ಇದೆ ಇಲ್ಲ ಅಂತ ಹೇಳಿ. ಸೊ ಯಾವ ಟೀಮ್ ಸ್ಟ್ರಾಂಗ್ ಇದೆ? ಫಸ್ಟ್ ಮ್ಯಾಚ್ ವಿನ್ ಆಗ್ತಾರಾ ಇಲ್ಲ ಯಾವ ಥರ ಅನ್ಸುತ್ತೆ ನಿಮಗೆ? ಈಗ ಕೋಲ್ಕತ್ತಾ ಟೀಮ್ ತುಂಬ ಸ್ಟ್ರಾಂಗ್ ಇದೆ. ಅವರೆಲ್ಲ ಸತಿ ಇದು ಫೈನಲ್ಸ್ಗೆ ಹೋಗ್ತಾರೆ, ಇದು ಸೆಮಿಫೈನಲ್ಸ್ಗೂ ಹೋಗ್ತಾರೆ. ಅವ್ರು ತುಂಬ ಟೀಮ್ ಸ್ಟ್ರಾಂಗ್ ಇದೆ. ಬಟ್ ನಮ್ಮದ್ರಲ್ಲೂ ಇವಾಗ ರಜತ್ ಪಾಟಿದಾರ್ನ ಕ್ಯಾಪ್ಟನ್ ಮಾಡಿದ್ದೀವಿ. ನೋಡೋಣ ಫಸ್ಟ್ ಮ್ಯಾಚಲ್ಲಿ ಏನಾಗುತ್ತೆ. ನಾವು ಡೈರೆಕ್ಟ್ ಹೇಳೋಕ್ಕಾಗಲ್ಲ ನಾವು ಆರ್ ಸಿ ಬಿ ಅಂದರೆ ಹೊಸ ಟೀಮ್ ಅಂತ ಮತ್ತು ಫೇವ್ರೆಟ್ ಟೀಮ್ ಅಂತ ಡೈರೆಕ್ಟ್ ಹೇಳೋಕ್ಕಾಗಲ್ಲ ಅವ್ರು ಸ್ಟ್ರಾಂಗ್ ಇದ್ದಾರೆ ಅಂತ. ನಮಗೂ ಗೊತ್ತು ಕೆ ಕೆ ಆರ್ ಸ್ಟ್ರಾಂಗ್ ಇದ್ದಾರೆ. ಬಟ್ ಇವಾಗ ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಲ್ವ, ಅದಕ್ಕಿಂತ ಏನು ಗೊತ್ತು ಫಸ್ಟ್ ಮ್ಯಾಚ್ ನಾವು ಗೆಲ್ಬೋದು ಅಂತ. ಯಾಕಂದರೆ ಎಕ್ಸ್ಪೆರಿಮೆಂಟ್ ಯಾರೂ ಗೆಸ್ ಮಾಡೋಕ್ಕಾಗಲ್ಲ ಈ ಮ್ಯಾಚು. ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಹೇಳ್ತಾರೆ ಗೆದ್ಬೋದು, ಬಟ್ ಅವರು ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ ನಾವು ತುಂಬ ಸ್ಟ್ರಾಂಗ್ ಕೆ ಕೆ ಆರಿಂದ ಸ್ಟ್ರಾಂಗ್ ಅಂತ. ಯಾಕಂದರೆ ಕೆ ಕೆ ಆರಲ್ಲಿ ತುಂಬ ಹಳೆ ಪ್ಲೇಯರ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ. ನಮ್ಮದ್ರಲ್ಲಿ ಎಲ್ಲ ಹೊಸ ಪ್ಲೇಯರ್ಸು. ಅದೊಂದು ಬಾಂಡಿಂಗ್ ಬೇಕು ಟೀಮ್ ಮೇಲೆ, ಅದಿನ್ನೂ ಆಗಿಲ್ಲ. ಅವ್ರು ಯಾವಾಗ ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ಆಡ್ತಾರೆ ಆವಾಗ ಟೀಮಲ್ಲಿ ಬಾಂಡಿಂಗ್ ಆಗುತ್ತೆ. ಅದಕ್ಕೆ ಇವಾಗ ಹೇಳೋಕ್ಕಾಗಲ್ಲ ಸ್ಟ್ರಾಂಗ್ ಇದೆಯಲ್ವಾ. ಕೆ ಕೆ ಆರಲ್ಲಿ ಆಲ್ರೆಡಿ ಪ್ಲೇಯರ್ಸ್ ತುಂಬ ಫೆಮಿಲಿಯರ್ ಆಗಿದ್ದಾರೆ ಈಚ್ ಅದರಿಂದ. ಅದಕ್ಕೆ ಅವ್ರಿಗೆ ಬಾಂಡಿಂಗ್ ಇರುತ್ತೆ, ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅದಕ್ಕೆ ಅವ್ರು ಆಡ್ಬೋದು. ನಮ್ಮದ್ರಲ್ಲಿ ಇವಾಗ ಹೊಸ ಟೀಮ್ ಇದೆ, ಬಾಂಡಿಂಗ್ ನಾವು ಇನ್ನೂ ನೋಡಿಲ್ಲ. ಪ್ರಾಕ್ಟೀಸ್ ಮ್ಯಾಚಲ್ಲಿ ಇರ್ಬೋದು, ಬಟ್ ನಾವು ನೋಡಿಲ್ಲ. ಸೊ ಅದಕ್ಕೆ ನಾವು ಹೇಳೋಕ್ಕಾಗಲ್ಲ ಹೆಂಗೆ ಸ್ಟ್ರಾಂಗ್ ಟೀಮ್ ಇದೆಯಾ ಇಲ್ವಾ. ಅದಕ್ಕೆ ಫಸ್ಟ್ ಇಲ್ಲ ಅಂದರೆ ಸೆಕೆಂಡ್ ಮ್ಯಾಚ್ ಆದಮೇಲೆ ನಾವು ಹೇಳ್ಬೋದು. ಇನ್ನು ಸಿ ಎಸ್ ಕೆ ಟೀಮ್ ಮೇಲೆ ಆರ್ ಸಿ ಬಿ ಗೆದ್ದರೆ ಕಪ್ ಗೆದ್ದಷ್ಟೇ ಖುಷಿ ಪಡ್ತಾರೆ ಫ್ಯಾನ್ಸು, ಆರ್ ಸಿ ಬಿ ಫ್ಯಾನ್ಸು. ಸೊ ಅದ್ರ ಬಗ್ಗೆ ಹೇಳಿದ್ರೆ ಸೆಕೆಂಡ್ ಮ್ಯಾಚ್ ಇದು ಸಿ ಎಸ್ ಕೆ. ಅದಕ್ಕೆ ಮ್ಯಾಮ್ ಅದೇ ಹೇಳ್ತಿಲ್ವಾ, ನಾವು ಫ್ರೆಂಡ್ಸ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಬ್ರೋ ನಾವು ಹೇಳ್ತೀವಿ ಯಾಕಂದರೆ ಧೋನಿ ಮತ್ತು ಕೊಹ್ಲಿ ಇಬ್ಬರು ಫ್ರೆಂಡ್ಸು. ಬಟ್ ಅದು ರೈವಲ್ರಿ ತುಂಬ ವರ್ಷದಿಂದ ಇದೆ ಮ್ಯಾಮ್. ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ. ನೀವು ನೋಡಿದರೆ ಲಾಸ್ಟ್ ಇಯರು ಅವ್ರನ್ನೇ ಸೋಲ್ಸಿನೇ ನಾವು ಮುಂದೆ ಹೋಗಿದ್ದು, ಕ್ವಾರ್ಟರ್ ಫೈನಲ್ಸಲ್ಲಿ ಮುಂದೆ ಹೋಗಿದ್ದು. ಅದಕ್ಕೆ ಆ ಮ್ಯಾಚ್ ನಾವು ಅಂದರೆ ನಾವು ಮುಂದೆ ಗೆದ್ದಿಲ್ಲ, ಅದು ಪ್ರಶ್ನೆ ಅಲ್ಲ. ಸಿ ಎಸ್ ಕೆ ಜೊತೆ ನಾವು ಗೆದ್ಬಿಟ್ರಲ್ವ, ಕ್ವಾರ್ಟರ್ ಫೈನಲ್ಸ್ ಹೋಗ್ಬಿಟ್ರಲ್ಲ, ಅದೇ ನಮ್ಗೆ ದೊಡ್ಡ ಖುಷಿ. ಅದಕ್ಕೆ ಈ ಸತಿನೂ ನಾವು ಅದೇ ಪ್ಲ್ಯಾನ್ ಮಾಡ್ತಿದ್ದೀವಿ. ಫಸ್ಟಿಂದಾನೇ ನೋಡೋಣ ಸಿ ಎಸ್ ಕೆನ ಸೋಲ್ಸೋಣ, ನೋಡೋಣ ಮ್ಯಾಚಲ್ಲಿ ಏನಾಗುತ್ತೆ. ಯಾಕಂದರೆ ಅದರಲ್ಲೂ ತುಂಬ ಚೆನ್ನಾಗಿರೋ ಪ್ಲೇಯರ್ಸ್ ಇದ್ದಾರೆ. ಅದಕ್ಕೆ ನೋಡೋಣ ನಾವು. ಅಂದರೆ ಈ ಸರಿ ಆರ್ ಸಿ ಬಿ ಕಪ್ಪು, ಈ ಸರಿ ಆರ್ ಸಿ ಬಿ ಕಪ್ಪು. ಹ್ಞೂ ಮ್ಯಾಮ್, ಅಂದರೆ ಮುಂಚೆಯಿಂದನೂ ನಾವು ಅದೇ ಹೇಳೋದು. ಬಟ್ ಅದು ಮ್ಯಾಚ್ ಮೇಲೆ ಮ್ಯಾಚ್ ಡಿಪೆಂಡ್ ಆಗುತ್ತೆ, ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮನಸ್ಸಲ್ಲಿ ಅದೇ ಇರುತ್ತೆ ಮ್ಯಾಮ್, ಆರ್ ಸಿ ಬಿನೇ ಗೆಲ್ಬೇಕಂತ. ಬಟ್ ಅದು ಮ್ಯಾಚ್ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್, ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಪರ್ಸೆಂಟ್ ಇದೆ ನಿಮಗೆ? 100 ಮ್ಯಾಮ್. ನಾವಂತೂ ಹೇಳುವಾಗ ಆರ್ ಸಿ ಬಿ ಫ್ಯಾನ್ಸ್ ಅಂದ್ರೆ ನಾವು ಅದೇ ಹೇಳೋದು 100% ಅಂತ. ಆ್ಯಂಡ್ ಮ್ಯಾಚ್ ಮೇಲೆ ಡಿಪೆಂಡ್ ಆಗುತ್ತೆ, ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ಆಮೇಲೆ ಪಾಯಿಂಟ್ಸ್ ಏನಿದೆ, ಪ್ಲೇಯರ್ಸ್ ಆಡ್ತಿದಾರಾ ಇಲ್ವಾ ಅದ್ರ ಮೇಲೆ ಮ್ಯಾಮ್. ಇವಾಗ ಹೇಳಿದ್ರೆ 100, 2-3 ಮ್ಯಾಚಸ್ ಆಮೇಲೆ ಹೇಳ್ಬೋದು ಇಲ್ಲ 70%, ಇಲ್ಲ 100ಕ್ಕಿಂತ ಜಾಸ್ತಿನೂ ಆಗ್ಬೋದು. ಫಸ್ಟ್ 2 ಮ್ಯಾಚಸ್ ಗೆದ್ರೂ 110-120% ಆಗ್ಬೋದು. ಬಟ್ ಒಂದು ಸೋತೋದ್ರೆ ಒಂದ್ಸತಿ ಹೇಳುತ್ತೆ ಇಲ್ಲ ಸ್ವಲ್ಪ ಚಾನ್ಸಸ್ ಕಮ್ಮಿ ಆಗ್ಬಿಟ್ಟಿದೆ. ಇವಾಗಂತೂ 100 ಮ್ಯಾಮ್. ನಾವು ಕಪ್ ಗೆದ್ದಿರೋನು ಒಂದ್ಸತಿ ಆದ್ರೆ ಕಾಪಿ ಮಾಡಕ್ ಹೇಳಿ ಸಾಕು. ನಮ್ಮ ರೆಕಾರ್ಡ್ಸ್ ಕಾಪಿ ಮಾಡ್ತಾರ ಕೇಳಿ. ಫಸ್ಟ್ ರೆಕಾರ್ಡ್ ಬ್ರೇಕ್ ಮಾಡ್ಲಿ ಆಮೇಲೆ ಕಪ್ಪು. ಧೋನಿ ಅಂದ್ರೆ ಏನ್ ಏಟ್ ಇಲ್ಲ, ಆದ್ರೆ ಧೋನಿನೇ, ಕೊಹ್ಲಿನೇ. 2008 ಇಂದ ಗೆದ್ದಿಲ್ಲ, 2025 ಗೆದ್ಬಿಡ್ತಾರಾ? ಇಷ್ಟು ವರ್ಷದ ಬಿಟ್ಬಿಡೋಣ, ಬರೀ ಲಾಸ್ಟ್ ಇಯರ್ ತಗೊಳ್ಳೋಣ. ಎಲ್ಲಿದ್ರು ಆರ್ ಸಿ ಬಿ ಫುಲ್ ಬಾಟಮ್, 0.1% ಚಾನ್ಸ್. ಅವ್ರನ್ನ ಲಾಸ್ಟ್ ಅಲ್ಲಿ ನಾವ್ ಹೆಂಗ್ ಕಳ್ಸ್ಬಿಟ್ಟು ಹೋದ್ವಲ್ಲ, ಅದೊಂದೇ ಫೀಲ್ ಸಾಕು ನಮ್ಗೆ, ಇನ್ನೇನು ಬೇಡ. ಇವಾಗ ಆರ್ ಸಿ ಬಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಈ ಮಂತು. ಇವಾಗ ನೀವು ಇಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಕೂಡ ಇದ್ದೀರಾ, ಸಿ ಎಸ್ ಕೆ ಫ್ಯಾನ್ಸ್ ಕೂಡ ಇದ್ದೀರಾ. ಸೊ ಆರ್ ಸಿ ಬಿ ಬಗ್ಗೆ ಏನು ಹೇಳ್ತೀರಾ? ಆರ್ ಸಿ ಬಿ ಈ ಸಲ ಕನ್ಫರ್ಮ್ ಕಪ್. ಈ ಸಲ ಕಪ್ ನಮ್ದೇ. ಅದೇ ಹೇಳೋದು, ಈ ಸಲ ಕಪ್ ನಮ್ದೇ, ಈ ಸರಿ ಕಪ್ ನಮ್ದೇ. ಅದು ನೀವೇನು ಹೇಳ್ತೀರಾ? ಏನಿಲ್ಲ, ಅದು ಹೋಪ್ ಇಸ್ 5th ಕಪ್ ಇದೆ. ಇನ್ನು ಅಪ್ಕಮಿಂಗ್ ಕಪ್ಗೆ ವೆಯ್ಟ್ ಮಾಡ್ತೀವಿ. ರಿತುರಾಜ್ ಗೈಕ್ವಾಡ್ ಹಸ್ ಕಮ್ ಇನ್ ಫಾರ್ಮ್. ಅವರು ಲಾಸ್ಟ್ ಟೈಮ್ ಬಿಟ್ಟಿದ್ದನ್ನ ಈ ಸತಿ ತಗೋಬೇಕಂತಿದ್ವಿ. ಆ್ಯಂಡ್ ನ್ಯೂ ಪ್ಲೇಯರ್ಸ್ ಇದ್ದಾರೆ, ರವಿಚಂದ್ರ ಅಶ್ವಿನ್ ಎಲ್ಲ. ಸೊ ವಿ ಹೋಪ್ ಫಾರ್ ಬೆಟರ್, ವಿನ್ ಆಗ್ಬೇಕಂತಿದ್ವಿ. ನೀವೇನು ಹೇಳ್ತೀರಾ? ಅವ್ರು ಸೋತ್ರೇನೋ ಅದೇ ಹೇಳ್ತೀವಿ ಅಂದ್ರು, ನಮ್ ಸೋಲ ಮಾತೇ ಇಲ್ಲ. ಈ ವರ್ಷ ನಮ್ದೇ ಕಪ್ಪು. 17 ವರ್ಷದಿಂದ ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾ ಇದಾರೆ. ಈ ವರ್ಷ ನಾವು ಹೊಡೆದ್ಬಿಟ್ಟು ಆಮೇಲೆ ಈ ನೆಕ್ಸ್ಟ್ ವರ್ಷ ಅದೇ ಹೇಳ್ತಾರೆ, ನಾವು ಗೆಲ್ತೀವಿ. ಲಾಸ್ಟ್ ಇಯರು 2 ಸೀಸನ್ ನೀವು ಕಪ್ಪೆಲ್ಲಿ ಹೊಡೆದ್ರು, ನಾವ್ ಇರ್ಲಿಲ್ಲ, ನೀ ಎಲ್ಲಿ ಹೊಡೆದ್ರೆ ಕಪ್ಪು. ಈ ಸೀಸನ್ ನಾವು ಗೆಲ್ತೀವಿ ಅಷ್ಟೇ. ಈ ಸರಿ ಆರ್ ಸಿ ಬಿ ಕಪ್ ಗೆಲ್ಲಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೀವೇನ್ ಹೇಳ್ತೀರಾ? ಕಪ್ಪೇ ಬೇಡ, ಫ್ಯಾನ್ಸ್ ನಾವು ಎಮೋಷನ್. ಆರ್ ಸಿ ಬಿ ಅಂದ್ರೆ ಆರ್ ಸಿ ಬಿ ಕಪ್ ಗೆದ್ದಿಲ್ಲ ಅಂದ್ರು ಎಲ್ಲರ ಮನ್ಸು ಗೆದ್ದಿದ್ಯಲ್ಲ, ಅಷ್ಟು ಸಾಕು. ಹಿಂದೆ 100 ಜನ ಮಾತಾಡ್ತಾರೆ, ಮುಂದೆ ಮಾತಾಡೋರು ಯಾರು? ಆರ್ ಸಿ ಬಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಗಟ್ಸ್ ಇರ್ಬೇಕು. ನಮ್ಗೇನಿಲ್ಲ, ಲೈಕ್ ಧೋನಿಸ್ ಲಾಸ್ಟ್ ಟೈಮ್ ಹಿ ವಿಲ್ ಗಿವ್ ಇಸ್ ಬೆಸ್ಟ್. ಆ್ಯಂಡ್ ಋತುರಾಜ್ ಗೈಕ್ವಾಡ್ ಆಸ್ ಐ ಟೋಲ್ಡ್ ಬಿಫೋರ್, ಅವ್ರು ಬೆಸ್ಟ್ ಕೊಡಲೇಬೇಕು. ಹಿ ಇಸ್ ದ ಕ್ಯಾಪ್ಟನ್ ಆ್ಯಂಡ್
ಹೋಪ್ ಫಾರ್ ಬೆಸ್ಟ್. ಅವ್ರು ಈ ಸತಿ ಕಪ್ ನಮ್ದೇ ಸಿಗತ್ತೆ. CSK ಅವ್ರದ್ದು ಕಪ್ ಅಂತಿದ್ದಾರೆ. ಟ್ಯಾಗ್ ಲೈನೇ ಚೇಂಜ್ ಮಾಡ್ಕೊಬಿಟ್ರು ನಮ್ದು ಅವರಿಗೆ. ನಿಮ್ದು ವಿಜಲ್ ಕೊಡು, ನಮ್ದು ಈ ಸಲ ಕಪ್ ನಮ್ದೇ. RCB ಕಡೆಯಿಂದ ಅವ್ರು RCB ಡೈಲಾಗ್ ಅವ್ರು ಕಾಪಿ ಮಾಡ್ತಾವ್ರೆ. ಈ ಸರಿ ಕಪ್ ನಮ್ದೇ ನಾವ್ ಹೇಳದ್ ಬಿಟ್ಟು ಅವ್ರು ಹೇಳ್ತಾವ್ರ ತಿರ್ಗಾ ಅದನ್ನ. ಡೈಲಾಗ್ ಕಾಪಿ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಮ್ಯಾಮ್ ನಾರ್ಮಲ್ ಆಗಿ ಮಾತಾಡೋ ವಿಷಯಗಳ ನಾವು ಕಪ್ ಗೆದ್ದಿರೋನು ಒಂದ್ಸತಿ ಆದ್ರೆ ಕಾಪಿ ಮಾಡಕ್ ಹೇಳಿ ಸಾಕು. ನೀನ್ ಹೇಳ್ತಿರೋದು RCB ಅವ್ರ ಕಪ್ ಗೆಲ್ಲಕ್ಕಾಗಲ್ಲ ಅಂತ. ಅದೇ RCB ಅವ್ರ ಕಪ್ ಗೆಲ್ಲಕ್ಕಾಗಲ್ಲ ಅಂತಿದ್ದಾರೆ. ನಮ್ ರೆಕಾರ್ಡ್ಸ್ ಕಾಪಿ ಮಾಡ್ತಾರ ಕೇಳಿ. ಫಸ್ಟ್ ರೆಕಾರ್ಡ್ ಬ್ರೇಕ್ ಮಾಡ್ಲಿ, ಆಮೇಲೆ ಕಪ್ಪು ನೋಡೋಣ. ಏನ್ ರೆಕಾರ್ಡ್ ಬ್ರೇಕ್ ಮಾಡ್ಬೇಕು? 973 ರನ್ಸ್ ಅದು 2016 ವಿರಾಟ್ ಕೊಹ್ಲಿ, ಅದು ಬ್ರೇಕ್ ಮಾಡ್ಲಿ ಯಾರಾದ್ರೂ. ಒಬ್ರು ಆರೆಂಜ್ ಕ್ಯಾಪ್, ಅದಿನ್ನ ಜಸ್ಟ್ ಒಂದ್ ಪಾಯಿಂಟ್ ಅಷ್ಟೇ, ಇನ್ನ ತುಂಬಾ ಇದೆ. ಆರೆಂಜ್ ಕ್ಯಾಪ್ ಅಷ್ಟೇ ಸಾಕಾ? ಇವಾಗ ಋತುರಾಜ್ ಗೈಕ್ವಾಡ್, ನೀನ್ ಅಶ್ವಿನ್ ಅಂದೇನ ಬಾ ಮಾತಾಡ. ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಈ ಸಲ ಅವ್ರ ಸ್ಪಿನ್ನರ್ಸ್ಗೆಲ್ಲ ಧೂಳ್ ಎಪ್ಸ್ಬಿಡ್ತಾನೆ ಅಷ್ಟೇ. ಸ್ಪಿನ್ನರ್ಸ್ ಏನ್ ಹೇಳ್ತೀರಾ? ಋತುರಾಜ್ ಗೈಕ್ವಾಡ್ ಹೆಡ್ ಟು ಹೆಡ್ ಅಶ್ವಿನ್ ಅಲ್ಲಿ 3 ಸತಿ ಔಟ್ ಆಗಿದ್ದಾರೆ. ಸೊ ಆನ್ಸರ್ ಕೊಟ್ಟಾಗೈತೆ. ರೆಕಾರ್ಡ್ ನ ಬ್ರೇಕ್ ಮಾಡಿ ಫಸ್ಟ್ ಅಂತ ಹೇಳ್ತಿದ್ದಾರೆ ಅವರು. ಯಾವ ರೆಕಾರ್ಡು? ನಮ್ದು 5 ಕಪ್ ಇದೆ, ಅದ್ರಲ್ಲಿ ಒಂದೇ ಒಂದು ಕಪ್ಪು ಬೇಡ. ಚೇಪೋಕಲ್ಲಿ RCB ಲಾಸ್ಟ್ಗೆ 2008 ಆ ರೆಕಾರ್ಡ್ ಬ್ರೇಕ್ ಮಾಡಲಿ ಅವರು. 2008 ಮಾತಾಡ್ತಾ ಇದ್ದಾರೆ ಚೇಪೋಕಲ್ಲಿ ಗೆಲ್ತೀವಿ ಅಂತ, ಇಲ್ಲರಿಗೂ ಗೆದ್ದಿಲ್ಲ. ಆ ರೆಕಾರ್ಡ್ ಬ್ರೇಕ್ ಮಾಡಲಿ. ಚಿನ್ನಸ್ವಾಮಿಲಿ ಧೋನಿ ಇದೆ, ವಿರಾಟ್ ಕೊಹ್ಲಿ ಅಂತ ಹೈಯೆಸ್ಟ್ ಆವರೇಜ್ ಇರೋದು. ಆ ರೆಕಾರ್ಡ್ ಬ್ರೇಕ್ ಮಾಡಲಿ. ಚೇಪೋಕ್ ಅದು ಬಿಟ್ಟು ಬೇರೆ ಮಾತಾಡಲ್ಲ. ಅದು 2 ವರ್ಷ ಬ್ಯಾನು ಅಷ್ಟೇ ಅವ್ರು ಮಾತಾಡೋಕ್ಕಾಗೋದು. ಹೈಯೆಸ್ಟ್ ಆವರೇಜ್ ಇರೋದು ಧೋನಿದು. ವಿರಾಟ್ ಕೊಹ್ಲಿ 91, ಧೋನಿದು ಆಲ್ಮೋಸ್ಟ್ 100+ ಇದೆ. ಚಿನ್ನಸ್ವಾಮಿಲಿ ಹೈಯೆಸ್ಟ್ 6 ಧೋನಿ ಹೊಡೆದಿರೋದು 110 meters ಲಾಸ್ಟ್ ಸೀಸನ್ ಲಾಸ್ಟ್ ಬಾಲ್. ಇದ್ರ ಮೇಲೆ ಏನು ಮಾತಾಡೋಕ್ಕಾಗಲ್ಲ. ನಮ್ಮ ಕಾಂಪಿಟೇಟರ್ಸ್ ಇದ್ರೆ MI ಅಷ್ಟೇ. ಸುಮ್ಮನೆ ಕಪ್ ಗೆಲ್ದಿರೋರ ಹತ್ರ ಏನು ಯೂಸ್ ಇಲ್ಲ. ಕಪ್ ಗೆಲ್ದಿರತ್ತ ಮಾತಾಡಿ ಏನು ಯೂಸ್ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಅವರು. ವಿರಾಟ್ ಕೊಹ್ಲಿ ಒಬ್ಬೊಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಮೀನ್ಸ್ ಅವ್ನ ಫ್ಯಾನ್ ಬೇಸ್ ನ ಇವ್ರು ಇಡೀ ಟೀಮ್ ಸೇರಿದ್ರು ಮಾಡಕ್ಕಾಗಲ್ಲ. ಅದು ಒಬ್ನೇ ಸಾಕು ನಮ್ಮ RCB. ಇನ್ಯಾರು ಇದು ಅವ್ರ ಟೀಮ್ ಕ್ಯಾಪ್ಟನ್ ಯಾರೋ ಗಾಯಕ್ವಾಡ್, ಅವರು ಧೋನಿನ್ ಫಾಲೋ ಮಾಡ್ತಾ ಇಲ್ಲ, ವಿರಾಟ್ ಕೊಹ್ಲಿನ್ ಫಾಲೋ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದು ಮೇನು, ಅದು ತಿಳ್ಕೊಳ್ರಿ, ಗೊತ್ತು ಅಂತ ತಿಳ್ಕೊಳ್ರಿ. ಅದನ್ನ ಚೆಕ್ ಮಾಡ್ಕೊಳಕ್ ಹೇಳಿ ಅವ್ರಿಗೆ. ನೋಡು, ನಿಮ್ ಕ್ಯಾಪ್ಟನ್ ಪ್ರೆಸೆಂಟ್ ಕ್ಯಾಪ್ಟನ್, ನಿಮ್ ಪಾಸ್ಟ್ ಕ್ಯಾಪ್ಟನ್ ಫಾಲೋ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ವಿರಾಟ್ ಕೊಹ್ಲಿ ಫಾಲೋ ಮಾಡ್ತಾ ಇದಾರೆ ಅಷ್ಟೇ. ನಮ್ಗೆ ಧೋನಿ ಅಂದ್ರೆ ಏನ್ ಏಟ್ ಇಲ್ಲ, ಆದ್ರೆ ಧೋನಿನೇ, ಕೊಹ್ಲಿನೇ ಅಷ್ಟೇ ಹೇಳ್ಬೋದು. ಆಮೇಲೆ ಇನ್ನೇನ್ RCB ಫ್ಯಾನ್ಸ್ ನಾನು ಇವರು ಕೊಹ್ಲಿ ಬಗ್ಗೆ ಏನೋ ತಪ್ಪು ಮಾತಾಡಿಲ್ಲ. ಎಂಟೈರ್ RCB ಟೀಮ್ ಬಗ್ಗೆನೇ ಹೇಳ್ತಾ ಇರೋದು. ಕೊಹ್ಲಿ ಇಂಡಿಯನ್ ಪ್ಲೇಯರ್, ಹೇಟ್ರೇಡ್ ಯಾರಿಗೂ ಯಾರು ಟುವರ್ಡ್ಸು ಇಲ್ಲ. ಅವರು ನಮ್ಗೆ ಲಾಸ್ಟ್ ಸೀಸನ್ ಧೋನಿ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಹ್ಯಾಂಡ್ ಶೇಕ್ ಮಾಡಕ್ಕೆ ಬರಲಿಲ್ಲ. ಅದೊಂದು ವೆಂಜನ್ಸ್ ಇದ್ದೇ ಇದೆ. ಲಾಸ್ಟ್ ಇಯರ್ ನಡೆದಿದ್ದು ವೆಂಜನ್ಸ್ ಇದ್ದೇ ಇದೆ. ಈ ವರ್ಷ ನಾವು ಹೇಳಿದ್ರೆ ತಪ್ಪಾಗೋಗುತ್ತೆ, ನಾವು ಮಾಡಿ ತೋರಿಸ್ತೀವಿ ಅಷ್ಟೇ. ಮಾಡಿ ತೋರಿಸ್ತೀರಾ ಅಷ್ಟೇ. ಈ ಸರಿ ವಿನ್ ಅವ್ರು ಮಾಡೇ ತೋರಿಸ್ತಾರಂತೆ. ನಾವ್ ಒಂದ್ ಹೇಳಕ್ ಇಷ್ಟ ಬೀಳ್ತೀವಿ, ಅವರಲ್ಲಿ ಒಂದು ರೆಕಾರ್ಡ್ ಇದೆ, ನಾವು ಅದನ್ನ ಬ್ರೇಕ್ ಮಾಡಕ್ ಯಾವತ್ತೂ ಆಗೋದು ಇಲ್ಲ, ನಾವು ಮಾಡೋದು ಇಲ್ಲ. ಆ ರೆಕಾರ್ಡ್ ಏನು ಅಂತ ಹೇಳ್ಬೇಕಾ? 2 ವರ್ಷ ಬ್ಯಾನ್ ಆಗವ್ರೆ, ನಾವ್ ಆ ತರ ಆಗೋದಿಲ್ಲ. ಅದೇ ನಮ್ ಖುಷಿ. ಜೈ RCB, ಈ ಸಲ ಕಪ್ ನಮ್ದೇ. ರೆಕಾರ್ಡ್ ಬ್ರೇಕ್ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅವ್ರ ರೆಕಾರ್ಡ್ ನಮ್ಮ ಕೈಲಿ ಬ್ರೇಕ್ ಮಾಡೋಕ್ಕಾಗಲ್ಲ. 49 ಆಲ್ ಔಟ್, ಇದಕ್ಕಿಂತ ಏನು ಬೇಕು? ಅದೇ ಆ ರೆಕಾರ್ಡ್ ನಮ್ಗೆ ಬ್ರೇಕ್ ಮಾಡಕ್ ಇಷ್ಟ. ಲೀಸ್ಟ್ ಕೌಂಟ್ ಒಂದ್ ರೆಕಾರ್ಡ್ ಬೇಡ, ಅದ್ ಬ್ರೇಕ್ ಮಾಡಕ್ ಆಗಲ್ಲ. ಅದು ರೆಕಾರ್ಡ್ ಆಗಿ ಇಟ್ಕೋತೀವಿ. MA ಇಂದ 49 MA ಇಂದ ರೆಕಾರ್ಡ್. RCB ಫ್ಯಾನ್ಸ್ ಫೈನಲ್ ಆಗಿ ಏನ್ ಹೇಳ್ತೀರಾ? ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಸೊ ಎಷ್ಟು ಖುಷಿಯಲ್ಲಿ ಇದ್ದೀರಾ, ಸೊ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಮ್ಯಾಚ್ ಸ್ಟಾರ್ಟ್ ಆಗಲಿ ಅಂತ ಹೇಳಿ? ಇದ್ರಲ್ಲೇ ಗೊತ್ತಾಗುತ್ತೆ. ನಾವು ಇನ್ನೂ ಮ್ಯಾಚ್ ಇನ್ನೂ 20 something ಡೇಸ್ ಇದೆ. ಇವಾಗಲೇ ಎಷ್ಟು ಜೋಶಲ್ಲಿ ಇದೀವಿ. ಮ್ಯಾಚ್ ಸ್ಟಾರ್ಟ್ ಆದಾಗ ಎಷ್ಟು ಜೋಶಲ್ಲಿ ಇರ್ತೀವಿ ನಿಮಗೆ ಗೊತ್ತಾಗುತ್ತೆ. ಫುಲ್ ಈ ರೇಂಜಿಗೆ ವೆಯ್ಟ್ ಮಾಡ್ತಿದ್ವಿ, ಜಾಸ್ತಿ ಕಾಯ್ತಾ ಇದೀವಿ. ಫ್ಯಾನ್ಸ್ ಅಂತೂ ಜಾಸ್ತಿನೇ ವೆಯ್ಟ್ ಮಾಡ್ತಿದ್ರೆ, ನೀವು ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ? Feb 23rd ಚೇಪಾಗಲ್ಲಿ ತಲಾಧರಿಸನಂ, ಧೋನಿ ಆನ್ ಸ್ಟ್ರೈಕ್. ಈ ಇಡೀ RCB ಕ್ರೌಡ್ನ ಅವತ್ತು ಎಲ್ಲೋದಲ್ಲಿ ನೋಡ್ತೀರಾ ನೀವು? ಕನ್ಫರ್ಮ್. ಸ್ಟೇಡಿಯಂ ಫುಲ್ ಎಲ್ಲೋ ಆಗಿ ಇರುತ್ತೆ. ನಾಟ್ ಓನ್ಲಿ ಇನ್ ಚೇಪಾಕ್, ಅದರ್ ಸಿಟೀಸ್ ಹೋದ್ರೂ ಸಿಮಿಲರ್ ಆಗಿ ಕಾಣಿಸುತ್ತೆ. ಸೂನ್ ಚಿನ್ನಸ್ವಾಮಿಲ್ ಟರ್ನ್ ಇಂಟು ಎಲ್ಲೋ. ಸೂನ್ ಚಿನ್ನಸ್ವಾಮಿಲ್ ಟರ್ನ್ ಇಂಟು ಎಲ್ಲೋ. ಚಿನ್ನಸ್ವಾಮಿಯಲ್ಲಿ ಕೂಡ CSK ಫ್ಯಾನ್ಸೇ ಜಾಸ್ತಿ ಇರ್ತಾರೆ ಅಂತ ಹೇಳ್ತಿದ್ರೆ. ಎಲ್ಲೋ ಅದೊಂದು 25% ಅಷ್ಟೇ. 75% ಇಟ್ ಟರ್ನ್ ಇಂಟು ರೆಡ್ ಅಷ್ಟೇ. ಒಳಗೆ RCB ಹೊರಗೆ CSK ಎಲ್ಲ ನಮ್ದು ಒಂದಕ್ಕೊಂದೇ. ಅಯ್ಯೋ ನೋಡಿದೀನಿ ಮಚ್ಚ, ಮೊನ್ನೆ WPL ಅಲ್ಲೇ ಇಲ್ಲಿ ವಿರಾಟ್ ಕೊಹ್ಲಿ ಮೇಲ್ CSK ಮೇಲ್ RCB ಏನ್ರೋ ಇದಲ್ಲೇ ಒಂದ್ ಬಾಳ್ರು ಪಕ್ಕದ ಮನೆ ಅಂಕಲ್ ನಾ ಅಪ್ಪ ಅನ್ನೋದು ಯಾವ ಲೆಕ್ಕನೋ? ಸೈಡು ಉರ್ಕೊಂಡವ್ರೆ.
ಏನ್ ಹೇಳ್ತೀರಾ ಅವ್ರು ಹೇಳಿದ್ದಕ್ಕೆ? ನನ್ನ ಒರಿಜಿನ್ ತಮಿಳ್ನಾಡು, ನಾನು ಸಪೋರ್ಟ್ ಮಾಡೋದು ಸಿ ಎಸ್ ಕೆಗೆ. ಅವ್ರು ತಪ್ಪು ಅನ್ಕೊಂಡ್ರೆ ನಮ್ಮ ಡ್ಯಾಡಿ ನಾವು ಡ್ಯಾಡಿ ಅಂತಾನೆ ಕರೆಯೋದು. ಅವ್ರು ಡ್ಯಾಡಿ ಅಂತಿದ್ದಾರೆ, 17 ವರ್ಷದಿಂದ ಅವ್ರ ಡ್ಯಾಡಿ ಏನು ಮಾಡೇ ಇಲ್ಲ ಅವ್ರಿಗೆ. ಸೊ ಇದಕ್ಕಿಂತ ಏನು ಬೇಕು? 18ನೇ ವರ್ಷನೂ ಏನು ಮಾಡಕ್ ಹೋಗಲ್ಲ, ಫಿನಿಶ್. ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತೀರಾ 18 ವರ್ಷಕ್ಕೂ ಕೂಡ? ಏನಂತಿದ್ದಾರೆ? ನೆಕ್ಸ್ಟ್ ಈಗ 17 ವರ್ಷ ಕೂಡ ನಿಮ್ ಡ್ಯಾಡಿ ಏನು ಮಾಡಿಲ್ಲ, ಇನ್ ನೆಕ್ಸ್ಟ್ ಈ ವರ್ಷ ಕೂಡ ಏನು ಮಾಡಕ್ ಆಗಲ್ಲ. ಇವತ್ತು 18 ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಅದು. ಈ ವರ್ಷ ನೋಡಿ ಆಮೇಲೆ ಮಾತಾಡಿ. ಕಪ್ಪೇನ್ ಬೇಡ ಅನ್ವಲ್ಲ, ಸಾಕು ಇದೆ ನಮ್ಮ ಎಕ್ಸೈಟ್ಮೆಂಟ್. ಫ್ಯಾನ್ಸ್ ಗಳ ಮನ್ಸು ಗೆಲ್ತಾರಲ್ಲ ಅದೇ ಸಾಕು, ಅದೇ ದೊಡ್ಡ. ಜಸ್ಟ್ ಒನ್ ಓವರ್ ಆಡೋದ್ ನೋಡೋದು ಒಂಥರ ಬೇರೆ ಫೀಲ್ ಅಷ್ಟೇ, ಇನ್ನೇನ್ ಬೇಡ. ಬ್ರೇಕ್ ಮಾಡ್ಲಿ ನಮ್ದು ಅಷ್ಟೇ. ಅನ್ಬಾಕ್ಸ್ ಇವೆಂಟ್ ಬ್ರೇಕ್ ಮಾಡ್ಬೇಕು. ಅವ್ರ ಆಡಿಯನ್ಸ್, ನಿಮ್ ಆಡಿಯನ್ಸ್ ನಮ್ಮ ಅನ್ಬಾಕ್ಸ್ ಇವೆಂಟ್ ನ ಬೀಟ್ ಮಾಡಿ ಸಾಕು. ರಿಟೈರ್ಡ್ ಆಗ್ತೀನಿ ಅಂತ ಅವ್ರ ತಲ ಇನ್ನ ರಿಟೈರ್ಡ್ ಆಗಿಲ್ಲ, ಅದ್ ಯಾವಾಗ ಆಗ್ತಾರೋ ಆಡ್ತಾನೆ ಅವ್ರೆ. ಅದೇ ಅದಕ್ಕೆ ಅಷ್ಟೇ. ಫೈನಲ್ ಆಗಿ RCB ಬಗ್ಗೆ ಏನೇನ್ ಹೇಳ್ತೀರಾ? ಏನ್ ಹೇಳ್ತಿರೋ? ಏನಿಲ್ಲ, ಅದೇ ಈ ಸಲ ಕಪ್ ನಮ್ದೆ. ಗೆದ್ದಿಲ್ಲ ಅಂದ್ರೆ ಸೋತಿಲ್ಲ ಅಂದ್ರೆ ಅಲ್ಲ, ಇನ್ ಹೇಳದ್ ಬಿಡಲ್ಲ ನಾವ್ ಈ ಸಲ ಅಂದ್ರೆ. ಸೇಮ್ ಸಲ ಕಪ್. ನೀವು ಫೈನಲ್ ಆಗಿ ಏನ್ ಹೇಳ್ತೀರಾ? ಬಿಸಿಲ್ ಪೌಡರ್ ತಲೆ ಧರಿಸೋಣ. ಅವರು ಸರೆಂಡರೇ ಆಗ್ಬಿಟ್ಟವ್ರೆ. ಸೋತ್ರು ಪರವಾಗಿಲ್ಲ RCB ಅಂತ, ನಮ್ದು ಹಂಗಿರಲ್ಲ. ನಾವು ಗೆದ್ರು ಪರವಾಗಿಲ್ಲ CSKನೆ, ನಾವು ಗೆಲ್ತೀವಿ ಈ ಸತಿ. ಚೇಂಜ್ ಆಗೋಯ್ತೀರಾ ಹಂಗಾದ್ರೆ? ಇಲ್ಲ ಹಂಗೆ ಮಾತೇ ಇಲ್ಲ. ನಾವು ಸೋಲೋ ಮಾತೇ ಇಲ್ಲ ನಮ್ದ್ರಲ್ಲಿ, ನಿಮ್ ತರ ಅಲ್ಲ. ಎಷ್ಟು ವರ್ಷ ಗೆದ್ದಿದ್ದೀರಾ? 5 ಕಪ್ ಇದೆ. ಯಾವ ಟೀಮ್ ಹತ್ರ MI ಬಿಟ್ರೆ ಯಾವ ಟೀಮ್ ಹತ್ರ ಐತೆ? MI ಬಿಟ್ರೆ ಬೇರೆ ಯಾವ ಟೀಮ್ ಹತ್ರ ಐತೆ? ಹುಟ್ಟಿರುವಾಗ ನಾನು RCB ಫ್ಯಾನ್ ಆಗಿದ್ದೆ, ಆಯ್ತಾ? ಏನು RCB ಅಂತಾನೆ ಫಸ್ಟ್? ಏನು ನೀನ್ RCB ಅಂತಾನೆ ಫಸ್ಟ್? ಕ್ರಿಕೆಟ್ ಅಂತ ಏನು ಅರ್ಥ ಆಗ್ಬೇಕು, ಅದಾದ್ಮೇಲೆ ನಾನು CSK ಆಗಿ. ಮೆಚುರಿಟಿ ಇರೋರು RCB ಗೆ ಮಾಡೋದು. 2 ವರ್ಷ ಬ್ಯಾನ್ ಆಗಿರೋರು ಸಪೋರ್ಟ್ ಮಾಡ್ತಿರ್ಲಿಲ್ಲ, ಮೆಚುರಿಟಿ ಇದ್ದಿದ್ರು. ಇವರು ಬ್ಯಾನ್ ಅಂತಾರಲ್ವಾ, ಬ್ಯಾನು ಪ್ಲೇಯರ್ಸ್ ಕಡೆಯಿಂದ ಆಗಿಲ್ಲ. ಆ ಟೀಮು ಫ್ರಾಂಚೈಸಿ ಅವರು ವರ್ಕರ್ಸ್ ಇಂದ ಆಗಿರೋದು. ಓನರ್ ಅವರ ಬ್ರದರ್ ಇನ್ ಲಾ, ಸನ್ ಇನ್ ಲಾ ಅವ್ರ ಕಡೆಯಿಂದ ಜೈಲ್ಗೆ ಹೋಗಿರೋದು. ಅದಕ್ಕೋಸ್ಕರ ಟೀಮ್ ಬ್ಯಾನ್ ಆಗಿದ್ದು. ಪ್ಲೇಯರ್ಸ್ ಏನ್ಬಿಡು ನಾನು ನೆಕ್ಸ್ಟ್ ನೋ ಬಾಲ್ ಹಾಕ್ತೀನಿ, ನೀನ್ ಬೆಟ್ ಕಟ್ಟು ಅಂತ ಯಾರು ಹೇಳಕ್ ಹೋಗಿಲ್ಲ, ಅದಕ್ಕಿಂತ ಬ್ಯಾನ್ ಆಗಿರೋದು. ಪ್ಲೇಯರ್ಸ್ ಮಾಡ್ಲೇಬೇಕು ತಾನೆ, ಈಗ ಪ್ಲೇಯರ್ಸ್ ಮಾಡ್ಲೇಬೇಕು ತಾನೆ. ಈಗ ಗೆಲ್ಬೇಕು ಅಂದ್ರೆ ಅವ್ರು ಬಿಟ್ಕೊಡ್ಬೇಕು ತಾನೆ. ಅಲೋ ಹೆಂಗೋ ಲೆಕ್ಕ ಏ ತಲೆ ಮೆಚುರಿಟಿ ಇಲ್ಲಿ ತೋರ್ಸು, ಮೆಚುರಿಟಿ ತೋರ್ಸು. ಅವ್ರು ಹೇಳಿದ ತಕ್ಷಣ ಈಗ ನಾನು ಹೇಳ್ತೀನಪ್ಪ ನಿನ್ಗೆ, ಈಗ ನೀನ್ ಹಂಗ್ ಮಾಡ್ತೀಯಾ? ಟೀಮಲ್ಲಿ ಇರೋ ಒಳಗ್ ಮಾಡ್ಕೊಂಡು ಒಂದು ಹೊಸ ಟೀಮ್ ಬಂತಲ್ಲ, ಅದು ಜೈಲೆ ಅಂತ. ಅದೋ ಜೈಲೆ. ಮ್ಯಾಮ್ ಟೀಮ್ ಅಲ್ಲಿ ಇರೋರು ಯಾರು ಜೈಲ್ಗೆ ಹೋಗಿಲ್ಲ. ರೈಸಿಂಗ್ ಪುಣೆ ಅಂತ ಹೇಳಿದ್ರು, 60 ಸೋತ್ರು ಮ್ಯಾಮ್. ರೈಸಿಂಗ್ ಪುಣೆ ಇತ್ತು, ಯಾಕೆ ಗೆಲ್ಲಕ್ಕಾಗ್ಲಿಲ್ವಾ? CSK ಟೀಮ್ ಇರಲಿಲ್ಲ, ಬಿಟ್ಬಿಡಿ ಗೆಲ್ಲಕ್ಕಾಗಿಲ್ಲ. 17 ಯಾರು ಗೆದ್ರು? ಪುಣೆ, ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಫೈನಲ್ಸ್ ಹೋಗಿ 1 ರನ್ನಲ್ಲಿ ಮುಂಬೈ ಗೆದ್ರು. 2 ವರ್ಷ ಏನು ಮಾಡಿದ್ರು? ಟೋಟಲ್ಲು 100 ಪ್ಲೇ ಆಫ್ಸು, 10 ಫೈನಲ್ಸ್ ಹೋಗಿದ್ದಾರೆ, 5 ಫೈನಲ್ಸ್ ಗೆದ್ದಿದ್ದಾರೆ. 6 ಆರೆಂಜ್ ಕ್ಯಾಪ್ಸು, 3 ಪರ್ಪಲ್ ಕ್ಯಾಪ್ಸು. ಆಮೇಲೆ ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಧೋನಿದೆ. ಫಸ್ಟ್ ಇಷ್ಟು ರೆಕಾರ್ಡ್ಸ್ ಇದೆ. ಇಷ್ಟು ರೆಕಾರ್ಡ್ಸ್ ಇವ್ರು ಬೀಟ್ ಮಾಡೋ ಅಷ್ಟರಲ್ಲಿ ಅರ್ಜೆಂಟೀನಾ ಹೆಂಗೆ 28 ಇಯರ್ಸ್ ಆದ್ಮೇಲೆ ಕಪ್ ಗೆದ್ರು, ಇಂಡಿಯಾ ಹೆಂಗೆ 20 ಇಯರ್ಸ್ ಆದ್ಮೇಲೆ ಕಪ್ ಗೆದ್ರು, ಹಂಗೆ ಇವ್ರು ಗೆಲ್ಲಕ್ಕೆ IPL ಸ್ಟಾರ್ಟ್ ಆಗಿ 28 ವರ್ಷ ಆಗಬೇಕು, ಆವಾಗಲೇ ನಡೆಯೋದು. ಫಸ್ಟ್ ಕಪ್ ಹೊಡೆಯೋದಲ್ಲ, ಇಲ್ಲಿ ರೆಕಾರ್ಡ್ ಬ್ರೇಕ್ ಮಾಡ್ಲಿ, ಆಮೇಲೆ ಮಾತಾಡ್ಲಿ. ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಾನಲ್ಲ, ಧೋನಿ ಬರೋದು ಡೆತ್ ಓವರ್ಸ್ ಅಲ್ಲಿ. ವಿರಾಟ್ ಕೊಹ್ಲಿ ಫಸ್ಟ್ ಓವರ್ ಇಂದ ಡೆತ್ ಓವರ್ ವರ್ಗೂ ಆಡ್ತಾನೆ. ಆ ರೆಕಾರ್ಡ್ ನಾವು ಬ್ರೇಕ್ ಮಾಡಿ ಹೇಳಿ ಅವನ ಅಜ್ಜಿ ಲಾಸ್ಟ್ 5 ಓವರ್ ಆಡೋದ್ ಲೆಕ್ಕಲ್ಲ, 19 ಓವರ್ ಎಲ್ಲ ಆಡ್ಕೊಂತಾರೆ. ಲಾಸ್ಟ್ 1 ಓವರ್ ಆಡ್ಬಿಟ್ಟು ಧೋನಿ ಪ್ರೆಷರ್ ನ ಫಸ್ಟ್ ಇಂದ ಹ್ಯಾಂಡಲ್ ಮಾಡ್ಬೇಕು. ಧೋನಿದು ಹೈಯೆಸ್ಟ್ ಸ್ಟ್ರೈಕ್ ರೇಟ್ 84, ಟಾರ್ಗೆಟ್ ಇದೆ 206. ಮ್ಯಾಚ್ ನಡೆದಿದ್ದು 2018 ನಡೀತು. ಧೋನಿ ಬಂದು ಲಾಸ್ಟ್ ಬಾಲ್ 6 ಹೊಡೆದೇ ಗೆಲ್ಸಿದ್ರು. 70 ರನ್ಸ್ ಹೊಡೆದ್ರು. 14th ಓವರ್ ಬಂದು 70 ರನ್ಸ್ ಹೊಡೆದ್ರು. RCB ಮೇಲೆ ಹೊಡೆದಿದ್ದು. ಮೇ 18 ಅಂತಾರಲ್ಲ, ಏಪ್ರಿಲ್ 25 ಹೋಗಿದ್ರು. ಆಮೇಲೆ ಏಪ್ರಿಲ್ 18 ಹೋಗಿದ್ರು. ಮೇ 18 ಅಲ್ಲ ಹೇಳ್ತಾ, ನಾನು ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ. ಎಲ್ಲ RCB ಫ್ಯಾನ್ಸ್ ಮೇ 18 ಸೋತೋದ್ರು ಅಂತಾರಲ್ಲ. ಏಪ್ರಿಲ್ 25, ಏಪ್ರಿಲ್ 18 ಈ ಮ್ಯಾಚ್ ಎಲ್ಲ ಯಾರು ಮಾತಾಡ್ತಾರೆ? ಚೇಪಗಲ್ RCB ಲಾಸ್ಟ್ ಗೆದ್ದು ತಿರ್ಗಾ ಹೇಳ್ತಾ ಇದ್ದೀನಿ 2008 ಇವಾಗ 18th ಇಯರ್ ಅಂತ ಇದಾರಲ್ಲ, ಇದು ನಿಯರ್ಲಿ 18th ಇಯರ್ IPL. ಈ ವರ್ಷ ಚೇಪಗಲ್ RCB ಗೆದ್ಬಿಡ್ಲಿ. ಇಟ್ಸ್ ಓಪನ್ ಚಾಲೆಂಜ್ ಟು ಆರ್ RCB ಫ್ಯಾನ್ಸ್ ಅಂಡ್ RCB ಮ್ಯಾನೇಜ್ಮೆಂಟ್. 2008 ಇಂದ ಗೆದ್ದಿಲ್ಲ, 2025 ಗೆದ್ಬಿಡ್ತಾರಾ? ವರ್ಷ ಬ್ಯಾನ್ ಆಗ್ತೀರಾ? ಆಯ್ತು, ಮತ್ತೆ ಇಷ್ಟು ವರ್ಷದ ಬಿಟ್ಬಿಡೋಣ, ಬರೀ ಲಾಸ್ಟ್ ಇಯರ್ ತಗೊಳ್ಳೋಣ. ಎಲ್ಲಿದ್ರು RCB ಫುಲ್ ಬಾಟಮ್, 0.1% ಚಾನ್ಸ್. ಅವ್ರನ್ನ ಲಾಸ್ಟ್ ಅಲ್ಲಿ ನಾವ್
ಕಳ್ಸ್ಬಿಟ್ಟು ಹೋದ್ವಲ್ಲ ಅದೊಂದೇ ಸಾಕು, ಫೀಲ್ ಸಾಕು ಅದೊಂದೇ ನಮ್ಗೆ, ಇನ್ನೇನು ಬೇಡ. ಅಯ್ಯೋ ನಾನು ಹೇಳಿದ್ದು ಇಷ್ಟು ವರ್ಷ ನೀವು ವರ್ಷ ಕಳ್ಸೋದನ್ನ ಒಂದೇ ವರ್ಷದಲ್ಲಿ ಮಾಡಿದೀವಲ್ಲ ಅದು ಸಾಕು. ಹಾರ್ಡ್ ಗಾಡ್ CSK ಫ್ಯಾನ್, ವಿಸಿಲ್ ಪಡು ತಲಾ ದರ್ಶನಂ, ನೋ ಕಮೆಂಟ್ಸ್ ಅಷ್ಟೇ. ಥ್ಯಾಂಕ್ ಯು. ವಿಜಿಲ್ ಕೊಡು ವಿರಾಟ್ ಕೊಹ್ಲಿ ದರ್ಶನಂ. ಸೊ ನೋಡಿದ್ರಲ್ವಾ ಜನಗಳ ಅಭಿಪ್ರಾಯ. ನಿಮಗೇನು ಅನ್ಸುತ್ತೆ ಈ ಬಾರಿ RCB ಟೀಮ್ ಬಗ್ಗೆ, ಹಾಗೂ ಈ ಸರಿ RCB ಕಪ್ ಗೆದ್ದೇ ಗೆಲ್ತಾರಾ? ಸೊ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ.